ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗೆ ಆರಂಭದಲ್ಲೇ ವಿಘ್ನ ಎದುರಾಗಿದೆ. ಬಳ್ಳಾರಿ ಜಿಲ್ಲೆಯ ಕಂಪ್ಲಿಯಲ್ಲಿ ಮೌಲಾನಾ ಆಜಾದ್ ಶಾಲೆ ನಿರ್ಮಾಣಕ್ಕೆ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮೌಲಾನಾ ಆಜಾದ್ ಶಾಲೆ ನಿರ್ಮಾಣಕ್ಕೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದಲ್ಲಿ ಸ್ಥಳ ಪರಿಶೀಲನೆಗೆ ಅಂತ ಅಧಿಕಾರಿಗಳು ಬಂದರು. ಆ ಸಂದರ್ಭದಲ್ಲಿ ಸ್ಥಳೀಯರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿದೆ. ಈಗಾಗಲೇ ಗುರುತಿಸಿರುವ ಸ್ಥಳದಲ್ಲಿ ಸರ್ಕಾರಿ ಶಾಲೆಯೊಂದು ಇದೆ. ಅಲ್ಲದೆ ಅಲ್ಲೀಗ ಸ್ಥಳೀಯರು ವಾಸ ಮಾಡ್ತಾ ಇದ್ದಾರೆ. ಹಾಗಾಗಿ ಮತ್ತೊಂದು ಶಾಲಾ ಕಟ್ಟಡವನ್ನು ಕಟ್ಟಿದ್ರೆ ಜಾಗ ಕಿರಿದಾಗತ್ತೆ, ಮಕ್ಕಳಿಗೂ ಕೂಡ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ಥಳೀಯರು. ಇಲ್ಲೇ ಯಾಕೆ ಬೇಕು ಅಂತ ಸ್ಥಳೀಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನ್ ಫೆಸಿಲಿಟಿ ಇಲ್ಲ, ಬಾತ್ರೂಮ್ ಇಲ್ಲ, ಲೆಟ್ರೂಮ್ ಇಲ್ಲ, ಏನಿಲ್ಲ ಸರ್. ಹುಡುಗರು ಬರಬೇಕು, ಕುಂದ್ರಬೇಕು, ಈ ತೊಟ್ಟು ಕುದ್ರಾಗ ಬಡದಾಡ್ಬೇಕು ಅಂತ ಇನ್ನೊಂದು ಸ್ಕೂಲ್ ಕಟ್ಟಿಸಿದ್ರೆ ಅದನ್ನ ಕೊಟ್ಬಿಡೋಣ. ಶಾಸಕರು ಏನ್ ಹೇಳಿದ್ರು, ಆ ಜಾಗದಾಗ ಕಾಲೇಜ್ ಬೇಡಂತಾರೆ, ನೋಡ್ಕೊಂಬರಿ ಅಂತ ಕಳಿಸಿದ್ರು. ಅಷ್ಟು ದಿವಸ ಬಂದ್ವಿ. ಯಾರು ರಾಜಕೀಯ ಮಾಡಿ ಇಲ್ಲಿ ಗುಂಪು ಗಲಿಬೆ ತಳಿಸಿ ಕೋಮು ಗಲಿಬೆ ತಳ್ಸಕ್ ಬಂದಾರ. ನಾವ್ಯಾರು ಹೆದರ್ಕೊಂಬಂಗಿಲ್ಲ. ಜನದಕ್ಕೋಸ್ಕರ ಶಾಲೆ ಕಟ್ತಿರೋದು. ಜನ ಬೇಡಂದ್ರೆ ಬೇಡ, ಶಾಸಕರು ಬಂದ್ಮೇಲೆ ಕಿರ್ಮತ್ತಮ್ಮನ ಅದು ಬಿಟ್ಟು ಮನೆ ಕಿತ್ತಾರೆ, ಅದಕ್ಕಿತ್ತಾರೆ. ಒಂದು ಇದು ಶಾಲೆ ಏನೈತಲ್ಲ, ಇದು ಅನುದಾನಿತ ಶಾಲೆ. ಇದಕ್ಕಿಂತ ಶರಣಬಸವ ನಮ್ಮ ಪ್ರತಿನಿಧಿ ರೇಣುಕರಾಧ್ಯ ಫೋನ್ ಕನೆಕ್ಟ್ ಆಗಿದ್ದಾರೆ. ರೇಣುಕರಾಧ್ಯ, ಇಲ್ಲಿ ಯಾವ ಕಾರಣಕ್ಕೆ ಮೌಲಾನಾ ಆಜಾದ್ ಶಾಲೆಯನ್ನ ವಿರೋಧಿಸ್ತಾ ಇದ್ದಾರೆ ಸ್ಥಳೀಯರು? ಆ ಜಾಗ ಯಾರಿಗೆ ಸೇರಿದ್ದು? ಯಾವ ಜಾಗದಲ್ಲಿ ಸರ್ಕಾರ ಆ ಶಾಲೆ ಮಾಡಕ್ ಹೋಗ್ತಾ ಇದೆ? ಈಗಾಗಲೇ ಇರೋ ಸರ್ಕಾರಿ ಶಾಲೆನ ಏನ್ ಮಾಡ್ತಾರಂತೆ? ಏನ್ ಡೀಟೇಲ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಶ್ರೀಲಕ್ಷ್ಮಿ, ಮೌಲಾನಾ ಆಜಾದ್ ಶಾಲೆ ಅನ್ನೋದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಈ ಶಾಲೆಗೆ ನೀವು ಹೇಳಿದಾಗೆ ಆರಂಭದಲ್ಲೇ ಇಲ್ಲಿ ಕಂಪ್ಲಿಯಲ್ಲಿ ವಿಘ್ನ ಎದುರಾಗಿರ್ತಕ್ಕಂಥದ್ದು. ಕಂಪ್ಲಿಗೆ ಒಂದು ಮೌಲಾನಾ ಆಜಾದ್ ಶಾಲೆ ಶಾಂಕ್ಷನ್ ಆಗಿದೆ. ಅದನ್ನ ಕಂಪ್ಲಿಯ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ನಿರ್ಮಾಣ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಪ್ರಯತ್ನಗಳು ನಡೀತಾ ಇರತಕ್ಕಂಥದ್ದು. ಅದಕ್ಕಾಗಿ ಅಧಿಕಾರಿಗಳು ಸ್ಥಳ ಪರಿಶೀಲನೆಯನ್ನ ನೋಡೋದಕ್ಕೆ ಅಂದ್ರೆ ಸ್ಥಳವನ್ನ ನೋಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರು ಅವ್ರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಾರಣ ಇಷ್ಟೇ, ಏನಂದ್ರೆ ಆ ಭಾಗದಲ್ಲಿ ಈಗಾಗಲೇ ಒಂದು ಸರ್ಕಾರಿ ಶಾಲೆ ಇದೆ. ಆ ಶಾಲೆಯನ್ನ ಪಕ್ಕದಲ್ಲೇ ಇನ್ನೊಂದು ಶಾಲೆಯನ್ನ ಮಾಡಿದ್ರೆ ಮಕ್ಕಳಿಗೆ ಅನಾನುಕೂಲ ಆಗುತ್ತೆ, ಜೊತೆಗೆ ಶಾಲೆ ಕಿರಿದಾಗುತ್ತೆ. ಹೀಗಾಗಿ ಸುತ್ತಮುತ್ತ ಇರತಕ್ಕಂಥ ಮನೆಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ಸಂಕಷ್ಟ ಎದುರಾಗಬಹುದು, ಮನೆಗಳನ್ನ ತೆರವು ಮಾಡಬಹುದು ಅನ್ನುವ ನಿಟ್ಟಿನಲ್ಲಿ ಅಲ್ಲಿನ ಸ್ಥಳೀಯರು ಯೋಚನೆಯನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಆ ಶಾಲೆಯನ್ನು ಯಾವುದೇ ಕಾರಣಕ್ಕೂ ಈ ಸಕ್ಕರೆ ಕಾರ್ಖಾನೆ ಬಳಿ ಕಟ್ಟಬಾರ್ದು, ಬೇರೆ ಜಾಗದಲ್ಲಿ ಅದಕ್ಕೆ ಪ್ರತ್ಯೇಕವಾಗಿ ಜಾಗವನ್ನ ಗುರುತಿಸಿ ಅಲ್ಲಿ ಆ ಶಾಲೆಯನ್ನ ನಿರ್ಮಾಣ ಮಾಡಬೇಕು ಅಂತ ಒತ್ತಾಯವನ್ನ ಮಾಡ್ತಿದ್ರೆ. ಇದರ ವಿಚಾರವಾಗಿ ಈಗಾಗಲೇ ಆ ಭಾಗದ ಜನರು ಹಲವಾರು ಬಾರಿ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಅಧಿಕಾರಿಗಳಿಗೂ ಮನವಿಯನ್ನ ಕೊಟ್ಟಿದ್ದಾರೆ, ಶಾಸಕರಿಗೂ ಮನವಿಯನ್ನ ಕೊಟ್ಟಿದ್ದಾರೆ. ಆದ್ರೂ ಕೂಡ ಇಲ್ಲಿಯವರೆಗೂ ಇದೇ ಜಾಗದಲ್ಲಿ ನಾವು ಶಾಲೆಯನ್ನ ನಿರ್ಮಾಣ ಮಾಡ್ತೀವಿ ಅಂತ ಶಿಕ್ಷಣ ಇಲಾಖೆ ಹೊರಟಿರ್ತಕ್ಕಂಥದ್ದು. ಹೀಗಾಗಿ ಸ್ಥಳೀಯರು ಸಾಕಷ್ಟು ಆಕ್ರೋಶಕ್ಕೆ ಒಳಗಾಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಕಂಪ್ಲಿ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ಈಗ ಕೊಟ್ಟಿರ್ತಕ್ಕಂಥದ್ದು. ಈಗ ಮುಂದೆ ಜಿಲ್ಲಾಡಳಿತ ಜೊತೆಗೆ ಶಿಕ್ಷಣ ಇಲಾಖೆ ಏನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್ ಯು ರೇಣುಕರಾಧ್ಯ ಡೀಟೇಲ್ಸ್ಗಾಗಿ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗೆ ಆರಂಭದಲ್ಲೇ ವಿಘ್ನ ಎದುರಾಗಿದೆ. ಬಳ್ಳಾರಿ ಜಿಲ್ಲೆಯ ಕಂಪ್ಲಿಯಲ್ಲಿ ಮೌಲಾನಾ ಆಜಾದ್ ಶಾಲೆ ನಿರ್ಮಾಣಕ್ಕೆ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮೌಲಾನಾ ಆಜಾದ್ ಶಾಲೆ ನಿರ್ಮಾಣಕ್ಕೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದಲ್ಲಿ ಸ್ಥಳ ಪರಿಶೀಲನೆಗೆ ಅಂತ ಅಧಿಕಾರಿಗಳು ಬಂದರು. ಆ ಸಂದರ್ಭದಲ್ಲಿ ಸ್ಥಳೀಯರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿದೆ. ಈಗಾಗಲೇ ಗುರುತಿಸಿರುವ ಸ್ಥಳದಲ್ಲಿ ಸರ್ಕಾರಿ ಶಾಲೆಯೊಂದು ಇದೆ. ಅಲ್ಲದೆ ಅಲ್ಲೀಗ ಸ್ಥಳೀಯರು ವಾಸ ಮಾಡ್ತಾ ಇದ್ದಾರೆ. ಹಾಗಾಗಿ ಮತ್ತೊಂದು ಶಾಲಾ ಕಟ್ಟಡವನ್ನು ಕಟ್ಟಿದ್ರೆ ಜಾಗ ಕಿರಿದಾಗತ್ತೆ, ಮಕ್ಕಳಿಗೂ ಕೂಡ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ಥಳೀಯರು. ಇಲ್ಲೇ ಯಾಕೆ ಬೇಕು ಅಂತ ಸ್ಥಳೀಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನ್ ಫೆಸಿಲಿಟಿ ಇಲ್ಲ, ಬಾತ್ರೂಮ್ ಇಲ್ಲ, ಲೆಟ್ರೂಮ್ ಇಲ್ಲ, ಏನಿಲ್ಲ ಸರ್. ಹುಡುಗರು ಬರಬೇಕು, ಕುಂದ್ರಬೇಕು, ಈ ತೊಟ್ಟು ಕುದ್ರಾಗ ಬಡದಾಡ್ಬೇಕು ಅಂತ ಇನ್ನೊಂದು ಸ್ಕೂಲ್ ಕಟ್ಟಿಸಿದ್ರೆ ಅದನ್ನ ಕೊಟ್ಬಿಡೋಣ. ಶಾಸಕರು ಏನ್ ಹೇಳಿದ್ರು, ಆ ಜಾಗದಾಗ ಕಾಲೇಜ್ ಬೇಡಂತಾರೆ, ನೋಡ್ಕೊಂಬರಿ ಅಂತ ಕಳಿಸಿದ್ರು. ಅಷ್ಟು ದಿವಸ ಬಂದ್ವಿ. ಯಾರು ರಾಜಕೀಯ ಮಾಡಿ ಇಲ್ಲಿ ಗುಂಪು ಗಲಿಬೆ ತಳಿಸಿ ಕೋಮು ಗಲಿಬೆ ತಳ್ಸಕ್ ಬಂದಾರ. ನಾವ್ಯಾರು ಹೆದರ್ಕೊಂಬಂಗಿಲ್ಲ.
ಜನದಕ್ಕೋಸ್ಕರ ಶಾಲೆ ಕಟ್ತಿರೋದು. ಜನ ಬೇಡಂದ್ರೆ ಬೇಡ, ಶಾಸಕರು ಬಂದ್ಮೇಲೆ ತೀರ್ಮಾನ ತಗೊಂಡು ಅದು ಬಿಟ್ಟು ಮನೆ ಕಿತ್ತಾರೆ ಅದಕ್ಕಿತ್ತಾರೆ. ಒಂದು ಇದು ಶಾಲೆ ಏನೈತಲ್ಲ, ಇದು ಅನುದಾನಿತ ಶಾಲೆ. ಇದಕ್ಕಿಂತ ಶರಣಬಸವ ನಮ್ಮ ಪ್ರತಿನಿಧಿ ರೇಣುಕರಾಧ್ಯ ಫೋನ್ ಕನೆಕ್ಟ್ ಆಗಿದ್ದಾರೆ. ರೇಣುಕರಾಧ್ಯ, ಇಲ್ಲಿ ಯಾವ ಕಾರಣಕ್ಕೆ ಮೌಲಾನಾ ಆಜಾದ್ ಶಾಲೆಯನ್ನ ವಿರೋಧಿಸ್ತಾ ಇದ್ದಾರೆ ಸ್ಥಳೀಯರು? ಆ ಜಾಗ ಯಾರಿಗೆ ಸೇರಿದ್ದು? ಯಾವ ಜಾಗದಲ್ಲಿ ಸರ್ಕಾರ ಆ ಶಾಲೆ ಮಾಡಕ್ ಹೋಗ್ತಾ ಇದೆ? ಈಗಾಗಲೇ ಇರೋ ಸರ್ಕಾರಿ ಶಾಲೆನ ಏನ್ ಮಾಡ್ತಾರಂತೆ? ಏನ್ ಡೀಟೇಲ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಶ್ರೀಲಕ್ಷ್ಮಿ, ಮೌಲಾನಾ ಆಜಾದ್ ಶಾಲೆ ಅನ್ನೋದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಈ ಶಾಲೆಗೆ ನೀವು ಹೇಳಿದಾಗೆ ಆರಂಭದಲ್ಲೇ ಇಲ್ಲಿ ಕಂಪ್ಲಿಯಲ್ಲಿ ವಿಘ್ನ ಎದುರಾಗಿರ್ತಕ್ಕಂಥದ್ದು. ಕಂಪ್ಲಿಗೆ ಒಂದು ಮೌಲಾನಾ ಆಜಾದ್ ಶಾಲೆ ಶಾಂಕ್ಷನ್ ಆಗಿದೆ. ಅದನ್ನ ಕಂಪ್ಲಿಯ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ನಿರ್ಮಾಣ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಪ್ರಯತ್ನಗಳು ನಡೀತಾ ಇರತಕ್ಕಂಥದ್ದು. ಅದಕ್ಕಾಗಿ ಅಧಿಕಾರಿಗಳು ಸ್ಥಳ ಪರಿಶೀಲನೆಯನ್ನ ನೋಡೋದಕ್ಕೆ ಅಂದ್ರೆ ಸ್ಥಳವನ್ನ ನೋಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರು ಅವ್ರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಾರಣ ಇಷ್ಟೇ, ಏನಂದ್ರೆ ಆ ಭಾಗದಲ್ಲಿ ಈಗಾಗಲೇ ಒಂದು ಸರ್ಕಾರಿ ಶಾಲೆ ಇದೆ. ಆ ಶಾಲೆಯನ್ನ ಪಕ್ಕದಲ್ಲೇ ಇನ್ನೊಂದು ಶಾಲೆಯನ್ನ ಮಾಡಿದ್ರೆ ಮಕ್ಕಳಿಗೆ ಅನಾನುಕೂಲ ಆಗುತ್ತೆ, ಜೊತೆಗೆ ಶಾಲೆ ಕಿರಿದಾಗುತ್ತೆ. ಹೀಗಾಗಿ ಸುತ್ತಮುತ್ತ ಇರತಕ್ಕಂಥ ಮನೆಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ಸಂಕಷ್ಟ ಎದುರಾಗಬಹುದು, ಮನೆಗಳನ್ನ ತೆರವು ಮಾಡಬಹುದು ಅನ್ನುವ ನಿಟ್ಟಿನಲ್ಲಿ ಅಲ್ಲಿನ ಸ್ಥಳೀಯರು ಯೋಚನೆಯನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಆ ಶಾಲೆಯನ್ನು ಯಾವುದೇ ಕಾರಣಕ್ಕೂ ಈ ಸಕ್ಕರೆ ಕಾರ್ಖಾನೆ ಬಳಿ ಕಟ್ಟಬಾರ್ದು, ಬೇರೆ ಜಾಗದಲ್ಲಿ ಅದಕ್ಕೆ ಪ್ರತ್ಯೇಕವಾಗಿ ಜಾಗವನ್ನ ಗುರುತಿಸಿ ಅಲ್ಲಿ ಆ ಶಾಲೆಯನ್ನ ನಿರ್ಮಾಣ ಮಾಡಬೇಕು ಅಂತ ಒತ್ತಾಯವನ್ನ ಮಾಡ್ತಿದ್ರೆ. ಇದರ ವಿಚಾರವಾಗಿ ಈಗಾಗಲೇ ಆ ಭಾಗದ ಜನರು ಹಲವಾರು ಬಾರಿ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಅಧಿಕಾರಿಗಳಿಗೂ ಮನವಿಯನ್ನ ಕೊಟ್ಟಿದ್ದಾರೆ, ಶಾಸಕರಿಗೂ ಮನವಿಯನ್ನ ಕೊಟ್ಟಿದ್ದಾರೆ. ಆದ್ರೂ ಕೂಡ ಇಲ್ಲಿಯವರೆಗೂ ಇದೇ ಜಾಗದಲ್ಲಿ ನಾವು ಶಾಲೆಯನ್ನ ನಿರ್ಮಾಣ ಮಾಡ್ತೀವಿ ಅಂತ ಶಿಕ್ಷಣ ಇಲಾಖೆ ಹೊರಟಿರ್ತಕ್ಕಂಥದ್ದು. ಹೀಗಾಗಿ ಸ್ಥಳೀಯರು ಸಾಕಷ್ಟು ಆಕ್ರೋಶಕ್ಕೆ ಒಳಗಾಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಕಂಪ್ಲಿ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ಈಗ ಕೊಟ್ಟಿರ್ತಕ್ಕಂಥದ್ದು. ಈಗ ಮುಂದೆ ಜಿಲ್ಲಾಡಳಿತ ಜೊತೆಗೆ ಶಿಕ್ಷಣ ಇಲಾಖೆ ಏನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್ ಯು ರೇಣುಕರಾಧ್ಯ ಡೀಟೇಲ್ಸ್ಗಾಗಿ. ಈಗಾಗಲೇ ಪ್ರಯತ್ನಗಳು ನಡೀತಾ ಇರತಕ್ಕಂಥದ್ದು. ಅದಕ್ಕಾಗಿ ಅಧಿಕಾರಿಗಳು ಸ್ಥಳ ಪರಿಶೀಲನೆಯನ್ನ ನೋಡೋದಕ್ಕೆ ಅಂದ್ರೆ ಸ್ಥಳವನ್ನ ನೋಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರು ಅವ್ರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಾರಣ ಇಷ್ಟೇ, ಏನಂದ್ರೆ ಆ ಭಾಗದಲ್ಲಿ ಈಗಾಗಲೇ ಒಂದು ಸರ್ಕಾರಿ ಶಾಲೆ ಇದೆ. ಆ ಶಾಲೆಯನ್ನ ಪಕ್ಕದಲ್ಲೇ ಇನ್ನೊಂದು ಶಾಲೆಯನ್ನ ಮಾಡಿದ್ರೆ ಮಕ್ಕಳಿಗೆ ಅನಾನುಕೂಲ ಆಗುತ್ತೆ, ಜೊತೆಗೆ ಶಾಲೆ ಕಿರಿದಾಗುತ್ತೆ. ಹೀಗಾಗಿ ಸುತ್ತಮುತ್ತ ಇರತಕ್ಕಂಥ ಮನೆಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ಸಂಕಷ್ಟ ಎದುರಾಗಬಹುದು, ಮನೆಗಳನ್ನ ತೆರವು ಮಾಡಬಹುದು ಅನ್ನುವ ನಿಟ್ಟಿನಲ್ಲಿ ಅಲ್ಲಿನ ಸ್ಥಳೀಯರು ಯೋಚನೆಯನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಆ ಶಾಲೆಯನ್ನು ಯಾವುದೇ ಕಾರಣಕ್ಕೂ ಈ ಸಕ್ಕರೆ ಕಾರ್ಖಾನೆ ಬಳಿ ಕಟ್ಟಬಾರ್ದು, ಬೇರೆ ಜಾಗದಲ್ಲಿ ಅದಕ್ಕೆ ಪ್ರತ್ಯೇಕವಾಗಿ ಜಾಗವನ್ನ ಗುರುತಿಸಿ ಅಲ್ಲಿ ಆ ಶಾಲೆಯನ್ನ ನಿರ್ಮಾಣ ಮಾಡಬೇಕು ಅಂತ ಒತ್ತಾಯವನ್ನ ಮಾಡ್ತಿದ್ರೆ. ಇದರ ವಿಚಾರವಾಗಿ ಈಗಾಗಲೇ ಆ ಭಾಗದ ಜನರು ಹಲವಾರು ಬಾರಿ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ, ಅಧಿಕಾರಿಗಳಿಗೂ ಮನವಿಯನ್ನ ಕೊಟ್ಟಿದ್ದಾರೆ, ಶಾಸಕರಿಗೂ ಮನವಿಯನ್ನ ಕೊಟ್ಟಿದ್ದಾರೆ. ಆದ್ರೂ ಕೂಡ ಇಲ್ಲಿಯವರೆಗೂ ಇದೇ ಜಾಗದಲ್ಲಿ ನಾವು ಶಾಲೆಯನ್ನ ನಿರ್ಮಾಣ ಮಾಡ್ತೀವಿ ಅಂತ ಶಿಕ್ಷಣ ಇಲಾಖೆ ಹೊರಟಿರ್ತಕ್ಕಂಥದ್ದು. ಹೀಗಾಗಿ ಸ್ಥಳೀಯರು ಸಾಕಷ್ಟು ಆಕ್ರೋಶಕ್ಕೆ ಒಳಗಾಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಕಂಪ್ಲಿ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ಈಗ ಕೊಟ್ಟಿರ್ತಕ್ಕಂಥದ್ದು. ಈಗ ಮುಂದೆ ಜಿಲ್ಲಾಡಳಿತ ಜೊತೆಗೆ ಶಿಕ್ಷಣ ಇಲಾಖೆ ಏನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್ ಯು ರೇಣುಕರಾಧ್ಯ ಡೀಟೇಲ್ಸ್ಗಾಗಿ.